ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕೆಲ ವರ್ಷಗಳ ಹಿಂದೆ ಮಣಿಪುರ ಅನ್ನೋ ಹೆಸರಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಯಾವ ರೀತಿ ಅಜೆಂಡಾ ಪಾಲಿಟಿಕ್ಸ್ ಮಾಡಿದ್ವು ಅನ್ನೋದನ್ನ ನೋಡಿದ್ದೀರಿ. ಈಗ ಅದೇ ಮಣಿಪುರದಲ್ಲಿ ಮತ್ತೆ ಹೋರಾಟ ಆರಂಭವಾಗಿದೆ. ಜನಗಣತಿ ಹಾಗೂ ಡಿಲಿಮಿಟೇಷನ್ ಸುತ್ತಲಿನ ವಿಚಾರಗಳ ಕುರಿತಂತೆಯೇ ಈಗ ಹೋರಾಟ ನಡೀತಾ ಇರೋದು. ಆದರೂ ಕೂಡ ಈಗ ಯಾರೂ ಈ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾ ಇಲ್ಲ. ಹಾಗಿದ್ರೆ ಮಣಿಪುರದಲ್ಲಿ ಈಗ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. ಮಣಿಪುರದ ಮೂಲ ಸಮಸ್ಯೆ ಹಾಗೂ ಈಗ ಎದ್ದಿರುವ ದನಿ ಬೆಳವಣಿಗೆಗಳನ್ನು ನೋಡಿದ್ರೆ ಯಾವ ಕಾರಣಕ್ಕೆ ಮಣಿಪುರದ ಹೆಸರು ಎತ್ಕೊಂಡು ದೊಡ್ಡ ಅಜೆಂಡಾವನ್ನ ಮಾಡೋದಕ್ಕೆ ಹೊರಟಿದ್ರು ಅನ್ನೋ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದೇ ಹೊತ್ತಲ್ಲಿ ಮಣಿಪುರದಲ್ಲಿರೋ ಮುಸ್ಲಿಂ ಸಮುದಾಯ ಕೂಡ ವಿಚಾರವೊಂದನ್ನು ಎತ್ತಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತಾ ಇದೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಣಿಪುರದಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಲಾಯ್ತಂತೆ, ದೊಡ್ಡ ಹೋರಾಟ ನಡೀತಂತೆ, ಮೋದಿ ಮಾತಾಡ್ತಾ ಇಲ್ವಂತೆ. ಹೀಗೆ ಮಣಿಪುರದ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದೆ ಬಾಯಿಗೆ ಬಂದಿದ್ದನ್ನ ಹೇಳಿಕೊಂಡು ಓಡಾಡೋ ಕೆಲಸ 2023 ನಂತರ ಆಯ್ತು ಅನ್ನೋದನ್ನ ದೇಶ ನೋಡಿದೆ. ವಾಸ್ತವ ಏನಂದ್ರೆ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷಕ್ಕೆ ದಶಕಗಳ ಇತಿಹಾಸವೇ ಇದೆ. ಪ್ರತಿ ಸಲವೂ ನೆಪ ಮಾತ್ರಕ್ಕೆ ಒಂದು ಕಾರಣ ಅನ್ನೋ ಹಾಗೆ ಈ ಸಂಘರ್ಷಗಳು ಪುನರಾವರ್ತನೆ ಆಗ್ತಾನೆ ಬಂದಿದೆ. ವರ್ಷಗಟ್ಟಲೆ ಅಧ್ಯಯನ ಮಾಡುವಷ್ಟು ವಿಚಾರಗಳನ್ನ ಮಣಿಪುರ ಹೊಂದಿದ್ರು. ಈಗ ಸಿಂಪಲ್ ಆಗಿ ಮೂಲ ವಿಷಯವನ್ನ ತಿಳಿಸಿ ಪ್ರಸ್ತುತ ವಿಷಯಕ್ಕೆ ಬರ್ತೀವಿ. ಮಣಿಪುರದಲ್ಲಿ ಸಂಘರ್ಷ ನಡೆಯೋದು ಮೈತೇಯಿ ಹಾಗೂ ಕುಕಿ ಅನ್ನೋ ಸಮುದಾಯಗಳ ನಡುವೆ. ಇದರಲ್ಲಿ ಮೈತೇಯಿ ಮೂಲ ನಿವಾಸಿಗಳಾಗಿದ್ರೆ ಕುಕಿ ಅನ್ನೋದು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವ ಬುಡಕಟ್ಟು ಸಮುದಾಯಗಳು. ಇವರಿಗೆ ಅಕ್ಕಪಕ್ಕ ದೇಶಗಳ ಜೊತೆಗಿನ ಲಿಂಕ್ ಇರೋದು, ಅಕ್ರಮ ವಲಸೆ, ಟೆರರಿಸಂ, ಶಸ್ತ್ರಾಸ್ತ್ರ ಅವ್ಯವಹಾರ ಲಿಂಕ್ ಇರೋ ಆರೋಪ ಮಣಿಪುರದ ಬಗ್ಗೆ ತಿಳ್ಕೊಂಡವರಿಗೆ ಮಾತ್ರ ಗೊತ್ತಿರೋ ವಿಚಾರ. 2023 ಮೂಲ ನಿವಾಸಿಗಳಾದ ಮೈತೇಯಿ ಸಮುದಾಯಕ್ಕೆ ಎಸ್ಟಿ ಮಾನ್ಯತೆ ಕೊಡಬೇಕು ಅಂತ ಅಲ್ಲಿನ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿರುತ್ತೆ. ಅದನ್ನ ವಿರೋಧಿಸಿ ಕುಕಿ ಸಮುದಾಯ ಪ್ರತಿಭಟನೆ ಶುರು ಮಾಡಿದ್ದೆ ಈ ಎಲ್ಲ ಹಿಂಸಾಚಾರಗಳ ಮೂಲ. ಇದನ್ನ ರಾಜಕೀಯವಾಗಿ ನೋಡ್ತಾ ಹೋದ್ರೆ ವಿಪಕ್ಷಗಳು ಹಾಗೂ ಅದರ ಕಂಪ್ಲೀಟ್ ಎಕೋಸಿಸ್ಟಮ್ ನಿಂತಿರೋದು ಕುಕಿ ಸಮುದಾಯದ ಬೆನ್ನಿಗೆ. ಈ ವಿಚಾರ ಅರ್ಥ ಆದ್ರೆ ನಿಮಗೆ ಮಣಿಪುರ ಹಿಂಸಾಚಾರ ರಾಜಕೀಯ ಆಗಿದ್ದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಈಗ ಪ್ರಸ್ತುತ ಬೆಳವಣಿಗೆಗಳ ಕಡೆ ನೋಡ್ತಾ ಹೋಗೋದಾದ್ರೆ ಕೇಂದ್ರ ಸರ್ಕಾರ ದೇಶದಾದ್ಯಂತ ಜನಗಣತಿ ನಡೆಸೋದಕ್ಕೆ ಮುಂದಾಗಿದೆ. ಯಾವ ಅವಧಿಯ ಒಳಗೆ ನಡೆಯುತ್ತೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಆದರೆ ಜನಗಣತಿ ನಡೆಸೋದಕ್ಕೆ ಮುನ್ನವೇ ಕೇಂದ್ರ ಸರ್ಕಾರ ಇಲ್ಲಿ NRC ನಡೆಸಬೇಕು. NRC ನಡೆಸೋ ಮುನ್ನವೇ ಜನಗಣತಿ ಮಾಡೋದ್ರಿಂದ ಮೂಲ ನಿವಾಸಿಗಳಿಗೆ ಹೊಡೆತ. ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಮೈತೇಯಿ ಹಾಗೂ ಅವರನ್ನ ಬೆಂಬಲಿಸುವ ಹಲವು ಸಂಘಟನೆಗಳು ಬೀದಿಗೆ ಇಳಿದಿವೆ. ಬರೀ ಇವರು ಮಾತ್ರ ದನಿಯೇರಿಸ್ತಾ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಇನ್ನೊಂದು ಕಡೆಯಲ್ಲಿ ಕುಕಿ ಹಾಗೂ ಅವರ ಎಕೋಸಿಸ್ಟಮ್ ಕೂಡ ತಮ್ಮ ವಿಚಾರವನ್ನ ಮುಂದಿಟ್ಕೊಂಡು ದನಿ ಏರಿಸ್ತಾ ಇವೆ. ಜನಗಣತಿಗೂ ಮುನ್ನ NRC ಮಾಡೋ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರ ಆದಷ್ಟು ಬೇಗ ಜನಗಣತಿ ಹಾಗೂ ಡಿಲಿಮಿಟೇಷನ್ ಮಾಡಲಿ ಅಂತ ಹೇಳ್ತಾ ಇವೆ. KZC ಅರ್ಥಾತ್ ಕುಕೀಝೋ ಕೌನ್ಸಿಲ್ ಹಾಗೂ ಅದರ ಬೆಂಬಲಿತ ಸಂಘಟನೆಗಳು NRC ನಡೆಸೋದಕ್ಕೆ ಇಂಥದ್ದೇ ಟೈಮಿಂಗ್ ಒತ್ತಾಯ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಮೊದಲಿಗೆ ಆದ್ಯತೆ ಮೇಲೆ ಸೆನ್ಸಸ್ ಹಾಗೂ ಡಿಲಿಮಿಟೇಷನ್ ಪ್ರಕ್ರಿಯೆಗಳು ನಡೆಯಲಿ. ಇದು ಸುಮ್ಮನೆ ನಮ್ಮನ್ನ ಟಾರ್ಗೆಟ್ ಮಾಡೋ ಸಲುವಾಗಿ ಮೈತೇಯಿ ಸಮುದಾಯದವರು ಮಾಡ್ತಾ ಇರೋ ಕೆಲಸ, ಅದಕ್ಕೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳಿ, ಇದು ಮುಂದೆ ಲಿಂಕ್ ಆಗುತ್ತೆ. ಅದೇನು ಅಂದ್ರೆ ದೇಶದ ಎಲ್ಲಾ ಕಡೆಗಳಲ್ಲೂ ವಿಪಕ್ಷಗಳು ಡಿಲಿಮಿಟೇಷನ್ ವಿರೋಧಿಸ್ತಾ ಇದೆ. ಆದ್ರೆ ವಿಪಕ್ಷಗಳು ಬೆಂಬಲಿಸೋ ಕುಕಿ ಸಮುದಾಯದವರು ಮಾತ್ರ ಈಗ ಡಿಲಿಮಿಟೇಷನ್ಗೆ ಬೇಡಿಕೆ ಇಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಅದರ ಬಗ್ಗೆ ತುಟಿ ಬಿಚ್ಚೋ ಕೆಲಸ ಮಾಡ್ತಾ ಇಲ್ಲ ಅನ್ನೋದು. ಈಗ ಯಾವ ಕಾರಣಕ್ಕೆ ಮೈತೇಯಿ NRCಗೆ ಒತ್ತಾಯಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿದ್ರೆ ಅಕ್ರಮ ವಲಸಿಗರು ಹಾಗೂ ಅವರನ್ನ ಒಳಗೊಂಡಿರುವ ಕುಕಿಗಳಿಂದಾಗಿ ಮಣಿಪುರದ ಡೆಮೋಗ್ರಫಿ ಬದಲಾಗ್ತಾ ಇದೆ. ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಬದಲಾಗಿದೆ ಅನ್ನೋದರ ಚರ್ಚೆ ಕೂಡ ಇದೆ. ಈಗ NRC ನಡೆಸೋ ಮುನ್ನವೇ ಅಂದ್ರೆ ಯಾರು ಭಾರತದ ಪ್ರಜೆ ಅನ್ನೋದನ್ನ ಕೂಲಂಕುಷವಾಗಿ ತಿಳಿಯೋ ಮುನ್ನವೇ ಜನಗಣತಿ ನಡೆದು ಬಿಡ್ತು, ಅದರ ಆಧಾರದಲ್ಲಿ ಡಿಲಿಮಿಟೇಷನ್ ಕೂಡ ಆಗೋಯ್ತು ಅಂದ್ರೆ ಅಕ್ರಮ ವಲಸಿಗರು ನಮ್ಮ ದೇಶದ ಪ್ರಜೆಗಳ ಲೆಕ್ಕಕ್ಕೆ ಬರ್ತಾರೆ. ಅಲ್ಲದೆ ಹೊಸದಾಗಿ ರಚನೆಯಾಗುವ ಕ್ಷೇತ್ರಗಳಲ್ಲಿ ಅವರ ಪ್ರಾಬಲ್ಯ ಇರುವ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಂತರದಲ್ಲಿ ಮಣಿಪುರದ ಭವಿಷ್ಯ ಹಾಗೂ ರಾಜಕೀಯ ಮೂಲ ನಿವಾಸಿಗಳ ಕೈಯಲ್ಲಿರೋದಿಲ್ಲ, ಅಕ್ರಮ ಕ್ರಿಮಿಗಳ ಕೈವಶವಾಗಿ ಬಿಡುತ್ತೆ. ಈ ಆತಂಕದಿಂದಲೇ ಮೊದಲು NRC ನಡೆಸಿ ಅನ್ನೋ ಬೇಡಿಕೆಯನ್ನ ಮೈತೇಯಿ ಸಮುದಾಯದವರು ಇಡ್ತಾ ಇರೋದು. ಮೈತೇಯಿ ಹೋರಾಟಕ್ಕೆ JFD ಅಂದ್ರೆ ಜಸ್ಟ್ ಅಂಡ್ ಫೇರ್ ಡಿಲಿಮಿಟೇಷನ್ ಸೇರಿ ಹಲವು ಸಂಘಟನೆಗಳ ಬೆಂಬಲ ಇದೆ. ಮಣಿಪುರದ ಕುಕೀಝೋ ಸಮುದಾಯಗಳಿಗೆ ಮ್ಯಾನ್ಮಾರ್ನ ಚಿನ್ ಸಮುದಾಯದೊಂದಿಗೆ ಜನಾಂಗೀಯ ಸಂಬಂಧಗಳಿವೆ. ಆದ್ರಿಂದ NRC ಬೇಕೇ ಬೇಕು ಅಂತ ಮೈತೇಯಿ ಹೇಳ್ತಾ ಇರೋದು. ಇನ್ನು ಇದು ಸರ್ಕಾರಕ್ಕೆ ಚಾಲೆಂಜ್ ಆಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ಹೇಗೆ ಅಂದ್ರೆ ಮ್ಯಾನ್ಮಾರ್ನಿಂದ ಅಕ್ರಮವಾಗಿ ನುಸುಳಿರುವವರ ಸಂಖ್ಯೆ ಹೆಚ್ಚಿದೆ ಅನ್ನೋದು ಎಷ್ಟು ಸತ್ಯವೋ ಅದೇ ರೀತಿ ಭಾರತ ಮ್ಯಾನ್ಮಾರ್ ಗಡಿಯ ಎರಡೂ ಬದಿಗಳಲ್ಲಿ ಶತಮಾನದಿಂದ ವಾಸಿಸ್ತಾ ಬಂದಿರೋ ಭಾರತೀಯ ಮೂಲದ ಬುಡಕಟ್ಟು ಸಮುದಾಯಗಳು ಕೂಡ ಇವೆ. ಈ ಇಬ್ಬರ ಬಳಿಯಲ್ಲೂ ಯಾವುದೇ ದಾಖಲೆಗಳಿಲ್ಲ.
ಇದನ್ನ ಬಲ ಮಾಡಿಕೊಂಡಿರೋ ಕುಕಿ ಹಾಗೂ ಬೆಂಬಲಿತ ಸಂಘಟನೆಗಳು ನಮ್ಮಿಂದ ಡೆಮೋಗ್ರಫಿ ಚೇಂಜ್ ಆಗಿದೆ ಅನ್ನೋದು ಸುಳ್ಳು, ನಾವು ಇಲ್ಲಿಯವರೇ ಅನ್ನೋದನ್ನ ಪ್ರತಿಪಾದಿಸ್ತಾ ಇವೆ. ಈ ಮೂಲಕ ಮಣಿಪುರದ ಡೆಮೋಗ್ರಫಿ ವಿಚಾರವನ್ನೇ ವಿವಾದಾತ್ಮಕ ವಿಚಾರ ಅಂತ ಬಿಂಬಿಸುವಲ್ಲಿ ಯಶಸ್ವಿಯಾಗಿವೆ. ಕೇಂದ್ರ ಸರ್ಕಾರದ ಜನಗಣತಿಗೆ ದೊಡ್ಡ ಸ್ವಾಗತ ಕೋರ್ತಾ ಇರೋ ಕುಕಿ ಹೇಳ್ತಾ ಇರೋದು 2021ರಲ್ಲಿ ಸೆನ್ಸಸ್ ನಡಿಬೇಕಿತ್ತು, ಆದರೆ ಕೋವಿಡ್ನಿಂದಾಗಿ ಅದು ಪೋಸ್ಟ್ಪೋನ್ ಆಯಿತು. ಈಗ ಸರಿಯಾದ ಸಮಯ, ಆದಷ್ಟು ಬೇಗ ಸೆನ್ಸಸ್ ನಡೆಸಿಬಿಡಿ ಅಂತ. ಆದರೆ ಮೈತೇಯಿ ಹಾಗೂ ಮೂಲ ನಿವಾಸಿಗಳು 1951ರ ಜನಗಣತಿಯನ್ನ ಆಧಾರವನ್ನಾಗಿ ಇಟ್ಕೊಂಡು NRC ಮಾಡೋದಕ್ಕೆ ಬೇಡಿಕೆ ಇಡ್ತಾ ಇವೆ. ಯಾಕಂದ್ರೆ ಸ್ವಾತಂತ್ರ್ಯದ ಬಳಿಕ ಮಣಿಪುರದಲ್ಲಿ ಮೊದಲ ಜನಗಣತಿ ನಡೆದಿದ್ದು 1951ರಲ್ಲಿ. ಅದಾದ ಬಳಿಕ ಕ್ರಮೇಣವಾಗಿ ಅಕ್ರಮ ವಲಸೆ ನಡೆದಿರೋದ್ರಿಂದ 1951ರ ಲೆಕ್ಕ ತೆಗೆದ್ರೆ ರಾಜ್ಯದಲ್ಲಿ ಆಗಿರೋ ಬದಲಾವಣೆಗಳು ಹಾಗೂ ಮೂಲ ನಿವಾಸಿಗಳ ಲೆಕ್ಕ ಸಿಗುತ್ತೆ ಅನ್ನೋದು ಅವರ ವಾದ. ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ, ಅದು ಇನ್ನರ್ ಲೈನ್ ಪರ್ಮಿಟ್ ಅರ್ಥಾತ್ ILP. ಏನಿದು ಅಂತ ನೋಡ್ತಾ ಹೋದ್ರೆ ಮಣಿಪುರದ ಮೂಲ ನಿವಾಸಿಗಳ ರಕ್ಷಣೆಗೆ ಸರ್ಕಾರ ದಿಟ್ಟ ಹೆಜ್ಜೆ ಇಡಬೇಕು ಅಂತ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಾಗ 2019ರ ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರ ILP ತರೋದಕ್ಕೆ ಮುಂದಾಗುತ್ತೆ. 2020ರ ಜನವರಿಯಲ್ಲಿ ಇದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಈ ಕಾಯ್ದೆ ಮೂಲಕ ಸ್ಥಳೀಯ ಸ್ಥಾನಮಾನ ಯಾರಿಗೆ ನೀಡಬೇಕು ಅನ್ನೋದನ್ನ ಪರಿಗಣಿಸೋದಕ್ಕೆ ಬಳಕೆ ಆಗೋದರ ಜೊತೆಗೆ ಹೊರಗಿನಿಂದ ಬರುವವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗಿತ್ತು. ಆದರೆ ಇದು ನಾಗರಿಕರ ನೋಂದಣಿ ವ್ಯವಸ್ಥೆ ಅಲ್ಲ. 2022ರ ಜೂನ್ನಲ್ಲಿ ಮಣಿಪುರ ಸಚಿವ ಸಂಪುಟ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸ್ಥಾನಮಾನ ನಿರ್ಧರಿಸೋದಕ್ಕೆ 1961ನ ಮೂಲ ವರ್ಷವನ್ನಾಗಿ ಸ್ವೀಕರಿಸಿತು. ಇದರ ಪ್ರಕಾರ NRC ನಡೆಸಿದ್ರೆ 1961ರ ಗಣತಿಯನ್ನ ಆಧಾರವಾಗಿ ಇಟ್ಟುಕೊಳ್ಬೇಕಾಗಿ ಬರುತ್ತೆ. ಆದರೆ ಮೈತೇಯಿ ಹಾಗೂ ಇತರೆ ಮೂಲ ನಿವಾಸಿಗಳು 1951ನೇ ಮಾನದಂಡವಾಗಿ ಇಟ್ಕೊಳ್ಳಿ ಅನ್ನೋದನ್ನ ಒತ್ತಾಯಿಸ್ತಾ ಇವೆ. ಈ ವಿಚಾರ ಇಷ್ಟೊಂದು ಗಂಭೀರವಾಗಿರೋದ್ರಿಂದ ನೋ NRC ನೋ ಸೆನ್ಸಸ್ ಅನ್ನೋ ಘೋಷಣೆ ಇಟ್ಕೊಂಡು ಮೂಲ ನಿವಾಸಿಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆದರೆ ಈಗ ಸೈಲೆಂಟ್ ಆದ್ರೆ ನಮಗೆ ಗೇಟ್ ಪಾಸ್ ಗ್ಯಾರಂಟಿ ಅನ್ನೋ ಭಯಕ್ಕೆ ಬಿದ್ದಿರೋ ಕುಕಿ ಹಾಗೂ ಇತರೆ ಸಮುದಾಯಗಳು ನಮ್ಮನ್ನ ಆಚೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ನಾವು ಕೂಡ ಮೂಲ ನಿವಾಸಿಗಳೇ ಅಂತ ವಾದ ಮಾಡ್ತಾ ಇದ್ದಾರೆ. ಈ ಜಟಾಪಟಿ ಒಂದು ಕಡೆ ನಡೀತಾ ಇದ್ರೆ ಅಚಾನಕ್ ಆಗಿ ಇದೇ ಹೊತ್ತಲ್ಲಿ ಇನ್ನೊಂದು ಹೋರಾಟ ಕೂಡ ಶುರುವಾಗಿದೆ. ಮಣಿಪುರದ ಮುಸ್ಲಿಂ ಸಮುದಾಯಗಳು ನೂತನ ವಕ್ಫ್ ಕಾನೂನಿನ ಪ್ರಕಾರ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರರನ್ನ ನೇಮಕ ಮಾಡೋ ಹಾಗಿಲ್ಲ, ಅದನ್ನು ನಾವು ವಿರೋಧಿಸ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ನಿಯಮವನ್ನ ಇಮಿಡಿಯೇಟ್ ಆಗಿ ತೆಗೆದುಹಾಕಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಆದರೆ ಈ ಹೋರಾಟದ ದೃಶ್ಯಗಳು ಬೇರೆಯದ್ದೇ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇವೆ. ಅದು ಮಣಿಪುರದಲ್ಲಿ ಊಹೆಗೂ ಮೀರಿದ ಮಟ್ಟದಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದೆ ಅನ್ನೋದು. ಯಾಕಂದ್ರೆ ಮಣಿಪುರ ಸೇರಿ ಈಶಾನ್ಯ ರಾಜ್ಯಗಳನ್ನ ಗುರುತಿಸ್ತಾ ಇದ್ದಿದ್ದೆ ಭಾರತೀಯ ಬುಡಕಟ್ಟು ಜನಾಂಗಗಳು ಅಧಿಕ ಸಂಖ್ಯೆಯಲ್ಲಿರೋ ರಾಜ್ಯಗಳು ಅಂತ. ಆದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಮೂಲ ನಿವಾಸಿಗಳಿಗೆ ಯಾವ ಮಟ್ಟದಲ್ಲಿ ಕುತ್ತು ಬಂದಿದೆ ಅನ್ನೋದರ ದರ್ಶನವಾಗುತ್ತೆ. ಆದ್ರಿಂದ ಮಣಿಪುರ ಅನ್ನೋದು ಗಾತ್ರದಲ್ಲಿ ಸಣ್ಣದಾಗಿದ್ರೂ ಕೇಂದ್ರ ಹಾಗೂ ಭಾರತಕ್ಕೆ ಅತ್ಯಂತ ದೊಡ್ಡ ಸವಾಲುಗಳನ್ನು ಹೊಂದಿರೋ ರಾಜ್ಯವಾಗಿದೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಮಣಿಪುರದಲ್ಲಿ ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಹರಿಬಿಡೋ ವಿಡಿಯೋಗಳನ್ನ ನಂಬುವ ಹಾಗೂ ಶೇರ್ ಮಾಡುವ ಮುನ್ನ ಮಣಿಪುರ ಎಲ್ಲಿದೆ, ಅಲ್ಲಿನ ಜನಸಂಖ್ಯೆ ಏನು, ಅಲ್ಲಿನ ಬುಡಕಟ್ಟು ಸಮುದಾಯಗಳು ಯಾವುದು, ಮೂಲ ಯಾರು, ಮತಾಂತರಗೊಂಡಿರೋ ಅಕ್ರಮ ವಲಸಿಗರು ಯಾರು, ಯಾವಾಗಿನಿಂದ ಹೋರಾಟಗಳು ಶುರುವಾಯಿತು, ಯಾವ್ಯಾವ ವರ್ಷ ನಡೆದ ಗಲಭೆಗೆ ಎಷ್ಟೆಷ್ಟು ಜನರು ಮೃತಪಟ್ಟಿದ್ದಾರೆ, ಯಾವ ಜನಾಂಗಗಳು ಟೆರರಿಸ್ಟ್ ಲಿಂಕ್ ಇಂದ ಗುರುತಿಸಿಕೊಂಡಿವೆ, ಹೀಗೆ ಕೆಲವೊಂದು ಬೇಸಿಕ್ ವಿಚಾರಗಳನ್ನ ತಿಳ್ಕೊಂಡು ಮಾತಾಡಿದ್ರೆ ಆ ವಾದಕ್ಕೆ ಒಂದು ತೂಕ ಇರುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ.